ಯೋನಿ ಮಾರ್ಗದಲ್ಲಿ ಸ್ರಾವ ಇದೆ, ಕೀವು ತುಂಬಿಕೊಂಡಿದೆ, ದುರ್ವಾಸನೆ ಇದೆ, ಮುಟ್ಟು ಆಗ್ತಾ ಇಲ್ಲ, ಜಾಸ್ತಿ ಮುಟ್ಟು ಇಳಿಯ ವಯಸ್ಸಿನಲ್ಲಿ ಆಗ್ತಾ ಇದೆ, ಬಿಳಿ ಮುಟ್ಟು ಆಗ್ತಾ ಇದೆ. ಈ ತರದಿದ್ದಾಗ ಕ್ಯಾನ್ಸರ್ಗೆ ಸಂಬಂಧಪಟ್ಟಂತಹ ಕ್ಲಾರಿಟಿ ಕರ್ನಾಟಕ ಕ್ಯಾನ್ಸರ್ ಸೊಸೈಟಿ ಕೊಡುತ್ತೆ. ಮೊನ್ನೆ 26 ವರ್ಷದ ಮಹಿಳೆಗೆ ಯಾವುದೂ ಲಕ್ಷಣಗಳಿಲ್ಲದೆ ಇಲ್ಲಿ ಬಂದು ಸುಮ್ಮನೆ ಹಿಂಗೆ ತೋರಿಸ್ಕೊಂಡಾಗ ಏನೋ ಗಡ್ಡೆ ಇದೆ ಎದೆ ಭಾಗದಲ್ಲಿ ಅಂತ ಹೇಳಿ ಅಲ್ಟ್ರಾಸೌಂಡ್ ಸ್ಕ್ಯಾನ್ ಅದಕ್ಕೆ ವಿಶೇಷವಾದ ಇನ್ಸ್ಟ್ರೂಮೆಂಟ್ ಇದೆ, ಅಲ್ಲಿ ಅದನ್ನ ಪರೀಕ್ಷೆ ಮಾಡಿ ಅಂದ್ ಬಯಾಪ್ಸಿ ಕೊಡಿಸಿ ಪಾಸಿಟಿವ್ ಬಂತು. ಬಟ್ ಅದು ಅರ್ಲಿ ಸ್ಟೇಜ್. ಓ ಮೇಡಮ್ ಏನಾದ್ರು ಗಮನಿಸಲಿಲ್ಲ ಅಂತಂದ್ರೆ ಹೋಯ್ತು. ಹೌದು, ಸುಮಾರು 5,000 ರಿಂದ 10,000 ರೂಪಾಯಿವರೆಗೂ ಔಷಧಿಗಳಿಗೆ ದುಡ್ಡು ಕೊಡ್ತೀವಿ. ಎಷ್ಟು ವರ್ಷದ ಕಟ್ಟಡ? ಅವಾಗಲೇ 68 ಮಾಡಿದ್ದ ಕಟ್ಟಡ? ಇಲ್ಲ, ಕರ್ನಾಟಕ ಕ್ಯಾನ್ಸರ್ ಸೊಸೈಟಿ ಜಾಗ ನಿವೇಶನ ನಮಗೆ ಅಂತ ಸಿಕ್ಕಿದ್ದು 78ರಲ್ಲಿ. ಆದ್ರೆ ಈ ಗ್ರೌಂಡ್ ಫ್ಲೋರ್ ನಾವೇನು ನೋಡ್ತಾ ಇದೀವಿ, OPD ಸೆಟಪ್ ಆಗಿರ್ಬೋದು, ಅಲ್ಟ್ರಾಸೌಂಡ್ ಸ್ಕ್ಯಾನಿಂಗ್ ಆಗಿರ್ಬೋದು, ಲ್ಯಾಬೊರೇಟರಿ ಫೆಸಿಲಿಟೀಸ್ ಆಗಿರ್ಬೋದು, ಅಲ್ಲಿ OPD ಕನ್ಸಲ್ಟೇಷನ್ನು, ರಿಸೆಪ್ಷನ್ನು, ಅದು 90ರಲ್ಲಿ ಪ್ರಾರಂಭ ಆಯಿತು. ಅದಾದಮೇಲೆ ಸುಮಾರು 2008 ಸುಮಾರಲ್ಲಿ ನಮ್ಮ ಫಸ್ಟ್ ಫ್ಲೋರು ತುಂಬ ಸುಸಜ್ಜಿತವಾಗಿ ಒಂದು ಮೀಟಿಂಗ್ ಹಾಲ್ ಆಗಿರ್ಬೋದು, ಥರ್ಮಲ್ ಮ್ಯಾಮೋಗ್ರಫಿ ಯೂನಿಟ್ ಆಗಿರ್ಬೋದು, ಅಲ್ಲಿ ಸ್ಪೆಸಿಫೈಡ್ ಆಗಿ 2-3 ಚೇಂಬರ್ಸ್ನ ಅಲ್ಲಿ ಮಾಡಿದ್ವಿ. ಇಲ್ಲಿ ನಮಗೆ 10 ರಿಂದ 15 ಪೇಷಂಟ್ಗಳು ಕೂತ್ಕೊಳ್ಳೋಷ್ಟು ವ್ಯವಸ್ಥೆ ಇದೆ. ಕ್ಯಾಂಪ್ ದಿವಸ ಕನಿಷ್ಠ ಪಕ್ಷ 50 ಜನ ನಮ್ಮ ಮಿನಿಮಮ್ ಬರ್ತಾರೆ. ಹೊರಗಡೆ ಕ್ಯಾಂಪ್? ಇಲ್ಲಿ ಕ್ಯಾಂಪ್. ಇಲ್ಲಿ ಕ್ಯಾಂಪ್ ಮಾಡಿದಾಗ ಇಲ್ಲಿ ಪ್ರತಿ ಸೆಕೆಂಡ್ ಸ್ಯಾಟರ್ಡೆ ನಮ್ಮಲ್ಲಿ ಕ್ಯಾಂಪ್ ಇರುತ್ತೆ. ಆ್ಯಂಡ್ ದೊಡ್ಡ ವಿಶೇಷವಾದಂಥ ದಿನಗಳಲ್ಲಿ ಕೂಡ ನಾವಿಲ್ಲಿ ಕ್ಯಾಂಪನ್ನು ಆಚರಿಸ್ತಾ ಇರ್ತೀವಿ. ನಮ್ಮ ಫ್ರೀ ಕ್ಯಾಂಪ್ಸು ಸುಮಾರು ತಿಂಗಳಿಗೆ 15ರಷ್ಟು ಉಚಿತವಾದಂತಹ ಕ್ಯಾಂಪುಗಳು ಬೆಂಗಳೂರು ಮತ್ತು ಕರ್ನಾಟಕದ ಇನ್ನಿತರ ಭಾಗಗಳಲ್ಲಿ ಸಂಪೂರ್ಣವಾಗಿ ನಮ್ಮ ಇಡೀ ತಂಡ, ನಮ್ಮ ವ್ಯಾನ್ ಹೋಗುತ್ತೆ. ಥರ್ಮಲ್ ಮ್ಯಾಮೋಗ್ರಾಫ್ ಇದೆ ನಮ್ಮ ಹತ್ರ. ಸೊ ಬ್ರೆಸ್ಟ್ ಕ್ಯಾನ್ಸರ್ನ ಕಂಡುಹಿಡಿತಕ್ಕಂಥ ಒಂದು ಯಂತ್ರ ಅದಿದೆ. ಆ ಮಿಷಿನ್ನು ತೊಗೊಂಡೋಗಿ ಬಿನ್ಸಲ್ಲಿ ಎಲ್ಲ ಆಟೋಕ್ಲೇವ್ ಮಾಡಿ ನಮ್ಮ ವೆಜೈನಲ್ ಪ್ಯಾಪ್ಸ್ಮಿಯರ್ ತೊಗೊಳತಕ್ಕಂಥ ಮಿಷಿನ್ಗಳು ಎಷ್ಟು ಜನ ಪೇಷಂಟ್ ನೋಂದಾಯಿಸ್ಕೊಂಡಿರ್ತಾರೆ ಅಷ್ಟು ಜನಕ್ಕೆ ಅನುಗುಣವಾಗಿ ಎಲ್ಲ ಸಿದ್ಧತೆಗಳನ್ನು ನಾವು ಮಾಡಿಕೊಂಡು ಆ ಊರಿಗೆ ಪೇಷಂಟ್ ಬರೋಕ್ಕಿಂತ 1-2 ತಾಸು ಮೊದಲು ಹೋಗಿ ಎಲ್ಲ ಸಿದ್ಧತೆಗಳನ್ನ ಮಾಡ್ಕೊಂಡಿರ್ತೀವಿ. ಸ್ಥಳೀಯ ಮುಖಂಡರು, ಸ್ಥಳೀಯ ಸೇವಾ ಸಂಸ್ಥೆಗಳು ನಮಗೆ ಬೆಂಬಲವಾಗಿ ನಿಂತಿರುತ್ತೆ. ಅವರು ಆಯೋಜನೆ ಮಾಡಿರ್ತಾರೆ. ಅಲ್ಲಿ ನಾವು ಸಂಪೂರ್ಣ ದಿವಸ ಅಲ್ಲಿ ಸಾರ್ಥಕವಾಗಿ ವ್ಯಯ ಮಾಡಿ ಆ ಪೇಷಂಟ್ಸ್ಗೆ ಅನುಕೂಲವನ್ನು ಮಾಡಿಕೊಟ್ಟು ಆ ಸ್ವಯಂ ಸೇವಾ ಸಂಸ್ಥೆಗಳಿಗೂ ಅಥವಾ ಪೇಷಂಟ್ಸ್ಗೂ ನಾವು ರಿಪೋರ್ಟ್ನ ತ್ವರಿತವಾಗಿ ಮೇಬಿ 4 to 5 ಡೇಸು, ಕೆಲವೊಂದು ಸಲ 4-5 ದಿವಸ ಆಗುತ್ತೆ. ಆ ರಿಪೋರ್ಟ್ನ ಅವ್ರಿಗೆ ಕಳಿಸ್ತೀವಿ. ನಾರ್ಮಲ್ ಇದರಿಂದ ನಿಶ್ಚಿಂತಾಗಿ ಅದನ್ನು ಬೀರಲ್ಲಿ ಇಟ್ಕೊಂಡು ನೆಮ್ಮದಿಯಾಗಿ ನಿದ್ದೆ ಮಾಡಿ ಅಂತ ಹೇಳ್ತೀವಿ. ಸಪೋಸ್ ಏನಾದರೂ ಲಕ್ಷಣಗಳು ಕ್ಯಾನ್ಸರ್ಗೆ ತಿರುಗ್ತಕ್ಕಂಥ ದೃಷ್ಟಿಕೋನ ನಮಗೆ ಕಾಣಿಸ್ತಾ ಇದೆ ಅಂದಾಗ ಇಮ್ಮಿಡಿಯೇಟಾಗಿ ಅವ್ರಿಗೆ ಯಾವ ಕೇರು ಕನ್ಸರ್ನು, ಯಾವ ಡಿಪಾರ್ಟ್ಮೆಂಟಿಗೆ, ಯಾವ ಡಾಕ್ಟರ್ ಹತ್ರ ಹೋಗಬೇಕು ಅಂತ ಹೇಳ್ತೀವಿ. ಯಾವ ಹಾಸ್ಪಿಟ್ಲಿಗೆ ಹೋಗಬೇಕು, ಆರ್ಥಿಕ ಸ್ಥಿತಿಗತಿ ಅವ್ರಿಗೆ ಬಿಟ್ಟು ವಿಚಾರ. ಆ್ಯಂಡ್ ಯಾರಾದರೂ ದಾನಿಗಳು ನಮಗೆ ದುಡ್ಡು ಕೊಟ್ಟಿದ್ದಲ್ಲಿ, ಅದರಲ್ಲಿ ಎಕ್ಸೆಸ್ ದುಡ್ಡು ನಮ್ಮ ಹತ್ರ ಇದ್ದಲ್ಲಿ ಕೂಡ ನಾವು ತಿಂಗಳಿಗೆ ಅವ್ರಿಗೊಂದು ಆರ್ಥಿಕವಾಗಿ ಔಷಧಿ ತೊಗೊಳ್ಳಿಕ್ಕೆ ಅಂತ ಔಷಧಿ ಕೊಡಿಸ್ತೀವಿ. ದುಡ್ಡು ಅಂತ ಕೊಡೋಲ್ಲ. ಕಿದ್ವಾಯ್ ಜೊತೆ ಒಂದು ಒಡಂಬಡಿಕೆ ಇದೆ. ಪೇಷಂಟ್ ಕಿಡ್ವಾಯ್ನ ತೊಗೋಬೇಕು ಅಂತ ನಮ್ಮಲ್ಲಿ ಎಕ್ಸೆಸಿವ್ ದುಡ್ಡು ಇದ್ದಲ್ಲಿ ಪ್ರತಿ ಸಲ ಎಲ್ಲರಿಗೂ ಕೊಡಲಿಕ್ಕೆ ಕಷ್ಟ ಆಗ್ತಾಯಿದೆ ಇವಾಗ. ಹಾಗಾಗಿ ಸಾರ್ವತ್ರಿಕವಾಗಿ ಭಿಕ್ಷೆಯನ್ನು ಬೇಡ್ತಾ ಇದ್ದೇವೆ. ಹಣ ನಮ್ಮಲ್ಲಿದ್ದಾಗ ಇವಾಗ ತಿಂಗಳಿಗೊಂದು 3 ರಿಂದ 4 ಪೇಷಂಟ್ಸ್ಗೆ ನಾವು ಆ ವ್ಯವಸ್ಥೆಯನ್ನು ಮಾಡ್ತಾ ಇದ್ದೇವೆ. ಸುಮಾರು 5,000 ರಿಂದ 10,000 ರೂಪಾಯಿವರೆಗೂ ಅವರ ಔಷಧಿಗಳಿಗೆ ಬೆಂಬಲವಾಗಿ ಔಷಧಿಗಳಿಗೆ ದುಡ್ಡು ಕೊಡ್ತೀವಿ. ಪೇಷಂಟ್ ದುಡ್ಡು ಕೊಟ್ಟ ದುರುಪಯೋಗ ಆಗುತ್ತೆ ಅಂತಕ್ಕಂಥ ದೃಷ್ಟಿಕೋನ ಆಗಬಹುದು. ಬೇರೆ ಇನ್ನಿತರ ರೂಪರೇಷೆಗಳ ಆರ್ಥಿಕ ಬೆಂಬಲ ತಗೋಬಾರದು ಅಂತ ದೃಷ್ಟಿಕೋನದಿಂದ ಔಷಧಿಯ ವ್ಯವಸ್ಥೆಗೆ ಹಾಸ್ಪಿಟ್ಲಿಗೆ ನಾವು ಕೊಡ್ತಕ್ಕಂಥ ವ್ಯವಸ್ಥೆ ಇದೆ. ಅಲ್ಲಿಂದ ಅವರು ಅದನ್ನು ರೀಡೀಮ್ ಮಾಡಿಕೊಂಡು ಆರೋಗ್ಯ ಸುಧಾರಣೆ ಮಾಡ್ಕೊಳ್ತಕ್ಕಂಥ ಉದ್ದೇಶ. ವೆರಿ ನೈಸ್. ಬನ್ನಿ. ನಮ್ಮ ಕಾರ್ಯದರ್ಶಿಯವರು ಮೇಡಮ್ ನಾಗರತ್ನ ಅವರು. ನಮಸ್ಕಾರ. ಶಿ ಇಸ್ ಎ ರಿಟೈರ್ಡ್ IRS ಆಫೀಸರು, ಅಸಿಸ್ಟೆಂಟ್ ಕಮಿಷನರ್ ಆಫ್ ಇನ್ಕಮ್ ಟ್ಯಾಕ್ಸ್ ಆಗಿದ್ದರು. 25 ವರ್ಷಗಳ ಹಿಂದೆ ಕರ್ನಾಟಕ ಕ್ಯಾನ್ಸರ್ ಸೊಸೈಟಿಗೆ ಕಾರ್ಯದರ್ಶಿಯಾಗಿ ಸಕ್ರಿಯವಾಗಿ ಕಾರ್ಯವನ್ನು ನಿರ್ವಹಿಸಿದರು. ಅತ್ಯುತ್ತಮವಂತಹ ಕಾರ್ಯಕ್ರಮ ಆವಾಗಿತ್ತು. ಡಾಕ್ಟರ್ CKN ಶಾಸ್ತ್ರಿ ಅವರು ಅಧ್ಯಕ್ಷರಾಗಿದ್ದರು, ಮೇಡಮ್ ನಾಗರತ್ನ ಅವರು ಸೆಕ್ರೆಟರಿ ಆಗಿದ್ದರು. ಮಾನ್ಯ ಅಂದಿನ ಮಾಜಿ ಪ್ರಧಾನಿಗಳಂತಹ HD ದೇವೇಗೌಡರು ಮತ್ತು ಖುರ್ಷಿದ್ ಆಲಂ ಖಾನ್ ಅವರು ಆ ಕಾರ್ಯಕ್ರಮಕ್ಕೆ ಬಂದು ತುಂಬ ಯಶಸ್ವಿಯಾಗಿ ನಡೆಸಿದರು. 50ನೇ ವರ್ಷಕ್ಕೂ ಕೂಡ ವಿಜೃಂಭಣೆಯಿಂದ ನಮ್ಮ ಕಾರ್ಯಕ್ರಮ ಆಯಿತು. ಭಾರತ ರತ್ನ ಡಾಕ್ಟರ್ CNR ಅವರ ನೇತೃತ್ವದಲ್ಲಿ ನಾವು ಈ ಕಾರ್ಯಕ್ರಮವನ್ನು ಮಾಡಿದ್ವಿ. ಅನೇಕ ಗವರ್ನರ್ಸು ಇದಕ್ಕೆ ಪೇಟ್ರನ್ ಅಂದರೆ ಪೋಷಕರಾಗಿ ನಿಂತಿರತಕ್ಕಂಥದ್ದು ನಮ್ಮ ಸುಕೃತ ಸೌಭಾಗ್ಯ ಅಂತ ನಾವು ಭಾವಿಸ್ತೇವೆ. ಸೊ ಮೇಡಮು ಕೂಡ ಪ್ರತಿನಿತ್ಯ ಬಹುಶಃ ವಾರಕ್ಕೆ ಕನಿಷ್ಠ ಪಕ್ಷ 5 ದಿವಸ ಕಚೇರಿಗೆ ಬಂದು ತಮ್ಮ ಸೇವೆಯನ್ನು ಕರ್ನಾಟಕ ಕ್ಯಾನ್ಸರ್ ಸೊಸೈಟಿಗೆ, ತಮ್ಮ ಎಲ್ಲ ಪೇಷಂಟ್ಸ್ಗೆ ಬೆಂಬಲವನ್ನು ಕೊಡ್ತಕ್ಕಂಥದ್ದು. ನಿಮ್ಗೆ ಗೊತ್ತಿದ್ದಂಗೆ ಯಾವುದೇ ಸಂಸ್ಥೆಯಲ್ಲಿ ಇಡೀ ತಂಡ ಒಂದು ಬೆಂಬಲ ಆದರೆ ಕಾರ್ಯದರ್ಶಿ ಪ್ರಮುಖವಾದಂಥ ತೂಕದ ಇನ್ನೊಂದು ತಕ್ಕಡಿಯಾಗಿರುತ್ತೆ. ಅದು ತುಂಬ ಸಕ್ರಿಯವಾಗಿ ಅದನ್ನು ಮಾಡ್ತಾ ಬರ್ತಿದ್ದಾರೆ. ನಮಸ್ತೆ, ಹೇಗಿದ್ದೀರಿ? ನೋಡಿ ಎಷ್ಟು ದೊಡ್ಡ ಅಧಿಕಾರಿಗಳು ಎಷ್ಟು ಸೇವೆ ಮಾಡ್ತಿದ್ದಾರೆ ನೋಡಿ ಇಲ್ಲಿ. ಅಬ್ಬಾ, ಬರ್ತೀನಮ್ಮ, ಮಾತಾಡಿಸ್ತೀನಿ. ನಮಸ್ಕಾರಮ್ಮ. ಡೆಂಟಲ್ ಸ್ಕ್ರೀನಿಂಗ್ ರೂಮ್. ಹಲ್ಲಿಗೆ ಸಂಬಂಧಪಟ್ಟಂಥ ತಪಾಸಣೆಗಳು. ನೋಡಿ, ಡೆಂಟಲ್ ಅಂದರೆ
ದಂತಕ್ಕೆ ಸಂಬಂಧಪಟ್ಟ ತಪಾಸಣೆಗಳು ಸ್ಕ್ರೀನ್ ಓರಲ್ ಕ್ಯಾನ್ಸರ್ ಸ್ಕ್ರೀನ್ ಮಾಡ್ತಕ್ಕಂಥದ್ದು ಬಹುಮುಖ್ಯ ಪ್ರಮುಖವಾದಂಥ ಅಂಗ ಅಂತ ನಾವು ಭಾವಿಸ್ತೀವಿ. ಇವತ್ತು ಸಿಗರೇಟ್ ಆಗಿರ್ಬೋದು, ಗುಟ್ಕಾ ಆಗಿರ್ಬೋದು, ತಂಬಾಕಾಗಿರ್ಬೋದು, ಖೈನಿ ಆಗಿರ್ಬೋದು, ಅನೇಕ ವಿಧಂತಹ ವ್ಯಸನಗಳು ಇತ್ತೀಚಿನ ದಿನಗಳಲ್ಲಿ ಶ್ರೀಸಾಮಾನ್ಯ ಹೊಂದಿರೋದ್ರಿಂದ ಓರಲ್ ಸ್ಕ್ರೀನಿಂಗು, ಓರಲ್ ಕ್ಯಾನ್ಸರು ವಿಶೇಷವಾಗಿ ನಾವು ಉತ್ತರ ಕರ್ನಾಟಕ ಭಾಗದಲ್ಲಿ ನೀವು ಗುಟ್ಕಾ ತುಂಬ ಪ್ರಿಡಾಮಿನೆಂಟ್ ಆಗಿದೆ. ಇವತ್ತು ಹಳ್ಳಿ ಕಡೆ ಹೋದಾಗ ಕಡ್ಡಿ, ಹೊಗೆ ಸೊಪ್ಪು, ಕಡ್ಡಿ ಪುಡಿಯನ್ನು ನಾಲ್ಗೆ ಇಟ್ಕೊಂಡು ಹಾಗೆ ಕ್ಯಾನ್ಸರ್ ಬಂದು 2ನೇ 3ನೇ ಹಂತಕ್ಕೆ ಹೋದಾಗ ದವಡನೆ ಕಟ್ ಮಾಡಬೇಕು. ನಾವು ಸಿನಿಮಾಲೆಲ್ಲ ನೋಡಿದ್ದೀವಿ. ನಾನು ಮುಖೇಶ್ ಅನ್ನೋ ಒಂದು ಚಿತ್ರಣ ತಲೆಯಲ್ಲಿ ಇಟ್ಕೊಂಡ್ಬಿಟ್ರೆ ಈ ರೂಮಿನ ಪ್ರಾಮುಖ್ಯತೆ ಏನು ಅಂತ ನಮಗೆ ಗೊತ್ತಾಗುತ್ತೆ. ಸೊ ಹಾಗಾಗಿ ಓರಲ್ ಕ್ಯಾನ್ಸರ್ನ ಬಹುಬೇಗ ಪ್ರಾಥಮಿಕ ಹಂತದಲ್ಲಿ ಬಂದು ಜನರಲ್ ಸ್ಕ್ರೀನಿಂಗ್, ಯಾವುದೇ ನೋವು ಹಿಂಸೆ ಏನೂ ಇಲ್ಲ, ಬಂದು ಸ್ಕ್ರೀನ್ ಮಾಡಿಸೋದ್ರಿಂದ ಸಾಕಷ್ಟು ತಿಳುವಳಿಕೆ ಶ್ರೀಸಾಮಾನ್ಯಂಗೆ ಬರುತ್ತೆ. ನಾವು ಅವೇರ್ನೆಸ್ ಟಾಕ್ಸ್ಗೆ ಹೋದಾಗಲೂ ಕೂಡ ಎಲ್ಲ ಆಯಾಮಗಳು ತೊಗೊಂಡು ಡೆಂಟಲ್ ಇರುತ್ತೆ, ರೆಗ್ಯುಲರ್ ಕ್ಯಾನ್ಸರ್ ಅವೇರ್ನೆಸ್ ಟಾಕ್ಸ್ ಇರುತ್ತೆ, ಹೋಮಿಯೋಪತಿ ಡಾಕ್ಟರ್ಗಳು ನಮ್ಮ ಜೊತೆ ಇದ್ದಾರೆ, ಆಯುರ್ವೇದ ಡಾಕ್ಟರ್ಗಳು ನಮ್ಮ ಜೊತೆ ಇದ್ದಾರೆ. ಸಮಗ್ರವಾಗಿ ಕ್ಯಾನ್ಸರ್ನ ಬಹುಬೇಗ ಪತ್ತೆ ಹಚ್ಚತಕ್ಕಂತಹ ದೃಷ್ಟಿಕೋನದಲ್ಲಿ ಯಾವುದೇ ವೈದ್ಯಕೀಯ ಪದ್ಧತಿ ಈ ಪತಿ ಜಗಳ ಇಲ್ಲ. ಎಂಪತಿ ಮತ್ತು ಸಿಂಪತಿ ಟುವರ್ಡ್ಸ್ ದ ಪೇಷಂಟ್ ಬಹುಮುಖ್ಯವಾದಂತಹ ಪಾತ್ರ ಆಗಿರೋದ್ರಿಂದ ನಾವು ಪೇಷಂಟಿಗೆ ಬೆಂಬಲವಾಗಿ ನಿಲ್ಲಬೇಕು. ಆ ಮನಸ್ಥಿತಿಯಿಂದ ಬೇಗ ಬರಬೇಕು. ತನ್ನ ಆರ್ಥಿಕ ಪರಿಸ್ಥಿತಿ ಹದಗೆಡತಕ್ಕಂಥ ಹಂತದಲ್ಲೇ ಅದರ ನಿವಾರಣೆ ಆಗಬೇಕು. ಈ ದೃಷ್ಟಿಕೋನದಲ್ಲಿ ಕರ್ನಾಟಕ ಕ್ಯಾನ್ಸರ್ ಸೊಸೈಟಿ ಕೆಲಸ ಮಾಡ್ತಾ ಇದೆ. ಸ್ಕ್ಯಾನಿಂಗ್ ಆಯ್ತಲ್ವಾ? ಆಯಿತು. ಇನ್ನು ಮೇಲೆ ಹೋಗೋಣ ಬನ್ನಿ. ನೋಡಿ ಎಷ್ಟು ಚೆನ್ನಾಗಿದೆ ಇವ್ರ ಸ್ಟೇಟ್ಮೆಂಟ್. ಅಂದರೆ ಶೀಘ್ರ ಪತ್ತೆ, ಕ್ಯಾನ್ಸರ್ ನಾಪತ್ತೆ, ಅದು ಇವರ ಟ್ಯಾಗ್ಲೈನು, ಅವರ ಘೋಷವಾಕ್ಯ, ಕ್ಯಾನ್ಸರ್ ಸೊಸೈಟಿಯ ಘೋಷವಾಕ್ಯ ಅದು. ಚೆನ್ನಾಗಿದೆ ಡಾಕ್ಟ್ರೆ. ಬನ್ನಿ. ಇದು ನಮ್ಮ ಸೆಕೆಂಡ್ ಸ್ಯಾಟರ್ಡೇ. ಈ ಕಡೆಯಿಂದ ಬರೋಕ್ಕೆ ರ್ಯಾಂಪ್ ಇದೆ. ಸೊ ಫಸ್ಟ್ ಫ್ಲೋರ್ ಹಾಗೆ ಹತ್ಕೋಬೋದು. ಓಕೆ, ನಾವು ಹಿಂಗೆ ಹೋಗೋಣ. ಓಹ್, ಇಷ್ಟು ದೊಡ್ಡ ಹಾಲ್ ಇದೆಯಲ್ಲಿ. ಇದು ನಮ್ಮ ಕೌನ್ಸಿಲಿಂಗ್ ಸೆಕ್ಷನ್. ಅಲ್ಲಿ ಡಯಾಬಿಟಿಸ್ ಸ್ಕ್ರೀನಿಂಗ್ ನಡೆಯುತ್ತೆ, ಇಲ್ಲಿ ECG ಆಗುತ್ತೆ, ಅಲ್ಲಿ BP ಮಗದೊಂದು ಎಲ್ಲ ಜನರಲ್ ಇನ್ವೆಸ್ಟಿಗೇಷನ್ಸು ಕ್ಯಾಂಪ್ ದಿವಸ ಇಲ್ಲಿ ಮಾಡ್ತೀವಿ. ಇದು ರಿಜಿಸ್ಟ್ರೇಷನ್ ಕೌಂಟರ್ ಅಂತ ಮಾಡ್ಕೊಂಡಿರ್ತೀವಿ. ಓಕೆ, ಇದು ರ್ಯಾಂಪಿಂದ ಬರೋ ಎಂಟ್ರಿ. ಬ್ರೆಸ್ಟ್ ಆ್ಯಂಡ್ ಸರ್ವಿಕಲ್ ಸ್ಕ್ರೀನಿಂಗ್ ಅಂದರೆ ಸ್ತನ ಮತ್ತು ಗರ್ಭಕಂಠದ ಸ್ಕ್ರೀನಿಂಗ್ ಅಂದರೆ ಅದರ ತಪಾಸಣೆ. ಬನ್ನಿ ಒಳಗಡೆ ಹೋಗೋಣ. ಇದು ನಮ್ಮ ರಿಸೆಪ್ಷನ್ ವೇಟಿಂಗ್ ಏರಿಯಾ. ಸೊ ಆ ಕಡೆ ಬ್ರೆಸ್ಟ್ ಸ್ಕ್ರೀನಿಂಗು, ಈ ಕಡೆ ಸರ್ವೈಕಲ್ ಸ್ಕ್ರೀನಿಂಗ್ಗೆ ಪ್ರತ್ಯೇಕವಾಗಿರ್ಬೇಕು. ಯಾಕಂದರೆ ಮಹಿಳಾ ಟೆಕ್ನಿಷಿಯನು, ಮಹಿಳಾ ಪೇಷಂಟನ್ನು ಹೊರತುಪಡಿಸಿ ಇಲ್ಲಿ ಯಾರಿಗೂ ಅವಕಾಶ ಇರೋದಿಲ್ಲ. ಪೇಷಂಟು ನಿರ್ಭೀತರಾಗಿ ಬರಬೇಕು. ಇಲ್ಲಿ ಕ್ಯಾಮ್ರಾ ವ್ಯವಸ್ಥೆ ಇರೋದಿಲ್ಲ. ಪೇಷಂಟ್ಗೆ ಅಬ್ಸಲ್ಯೂಟ್ ಪ್ರೈವೇಸಿನ ನಾವು ಕೊಡ್ತಾ ಇದ್ದೀವಿ. ಹಾಗಾಗಿ ಮುಕ್ತವಾಗಿ ಕ್ಲೋಸ್ ಡೋರು, ಶಬ್ದ ಕೂಡ ಹೊಳಗೆ ಬರ್ದಿರೋದ್ರಿಂದ ಪೇಷಂಟು ಡಾಕ್ಟ್ರು ಮುಕ್ತವಾಗಿ ಮುಕ್ತ ಮನಸ್ಸಿನಿಂದ ಪ್ರಶ್ನೆ ಕೇಳೋಕ್ಕೆ ಅಥವಾ ಅವ್ರದ್ದೇನೋ ಜಿಜ್ಞಾಸೆಗಳಿದ್ರೆ ಪೇಷಂಟು ಅದನ್ನು ಕ್ಲಾರಿಫೈ ಮಾಡ್ಕೊಳ್ಳೋಕ್ಕೆ ಈ ಪೂರ್ತಿ ವ್ಯವಸ್ಥೆ ಅದಕ್ಕಾಗಿ ಮೀಸಲಿಟ್ಟಿದ್ದೇವೆ. ಬನ್ನಿ. ಇದು ನಮ್ಮ ಸರ್ವೈಕಲ್ ಕ್ಯಾನ್ಸರ್ ಸ್ಕ್ರೀನಿಂಗ್ ರೂಮ್ ಅಂತ ಕರಿತೇವೆ. ಅಂದರೆ ಗರ್ಭಕೋಶದ ಕಂಠ. ಓಕೆ. ಗರ್ಭಕೋಶದ ಕಂಠ ಭಾಗದಲ್ಲಿ ಒಂದು ಪೇಷಂಟಿಗೆ ಮಲಗಿದ್ದಾಗ ವೆಜೈನಲ್ ಪ್ಯಾಪ್ ಸ್ಮಿಯರ್ ಅಂತ ಮೂತ್ರ ಮಾರ್ಗದಿಂದ ಪುಟ್ಟ ಸ್ಮಿಯರನ್ನು ತೆಗೆದು ಅದನ್ನು ತನ್ನದಂಥ ವಿಶೇಷವಾದ ರೀತಿಯಿಂದ ಸ್ಲೈಡ್ ಮೇಲೆ ಹಾಕಿ ಆ ಸ್ಲೈಡನ್ನು ಮೈಕ್ರೋಸ್ಕೋಪಿಕ್ ಎಕ್ಸಾಮಿನೇಷನು ಬೇರೆ ರೀತಿಯಾದಂಥ ತಪಾಸಣೆಗೆ ಒಳ ಮಾಡಿಕೊಂಡು ಅದಕ್ಕೆ ಏನು ರಿಪೋರ್ಟ್ ಬರುತ್ತೆ ಅದನ್ನು ಪಾಸಿಟಿವ್ ಇದೆಯಾ ನೆಗೆಟಿವ್ ಇದೆ ಅಂದರೆ ಎಷ್ಟು ಚಿಂತೆ. ಹಾಗಾಗಿ ನಾವು ಸೆಕ್ಷುಲಿ ಆ್ಯಕ್ಟಿವ್ ವುಮೆನ್ ಭಾರತೀಯ ವ್ಯವಸ್ಥೆಗೆ ಯೋಚನೆ ಮಾಡಿದ್ರೆ ಮದುವೆ ವೈವಾಹಿಕ ನಂತರದ ಅವಸ್ಥೆಯಲ್ಲಿ ಸುಮಾರು 25ರಿಂದ 65 ವರ್ಷದವರೆಗೂ ಸರ್ವೇ ಸಾಮಾನ್ಯವಾಗಿ ಜನರಲ್ ಸ್ಕ್ರೀನಿಂಗ್ಗೆ ಬನ್ನಿ ಅಂತಕ್ಕಂಥ ವಿನಮ್ರ ಆಗ್ರಹ ಮಾಡ್ತೇವೆ. ಕ್ಯಾನ್ಸರ್ ಕೂಡ ಜನರಲ್ ತಪಾಸಣೆ ಮಾಡಿಸ್ಕೋಬೇಕು. ಜನರಲ್ ತಪಾಸಣೆ ಮಾಡಿಕೊಂಡ್ರೆ ಕ್ಯಾನ್ಸರ್ ಇದೆಯಾ ಇಲ್ವಾ ಅಂತಕ್ಕಂಥ ಒಂದು ತೀರ್ಮಾನಕ್ಕೆ ನಾವು ತುಂಬ ಈಸಿಯಾಗಿ ಬರೋಕ್ಕೆ ಸಾಧ್ಯ. ಯಾಕಂದ್ರೆ ಆವಾಗಲೇ ಕ್ಯಾನ್ಸರ್ ಬೇಗ ಪ್ರಾಥಮಿಕ ಹಂತದಲ್ಲಿ ಪತ್ತೆ ಹಚ್ಚಲಿಕ್ಕೆ ಸಾಧ್ಯ. ಜನರಲ್ ಸ್ಕ್ರೀನಿಂಗಲ್ಲಿ ನಮ್ಗೆ ಎಲ್ಲ ಲಕ್ಷಣಗಳು ನೆಗೆಟಿವ್ ಆಗಿದೆ, ಕ್ಯಾನ್ಸರ್ಗೆ ಪೂರಕವಾಗಿ ಯಾವುದು ಇಲ್ಲ ಅಂದರೆ ನಿಶ್ಚಿಂತೆಯಾಗಿ ಪೇಷಂಟ್ ಇರ್ಬೋದು, ಯಾವುದೇ ಭಯ ಬೇಡ. ಆದರೆ ಅಲ್ಲಿ ಏನಾದರೂ ಇದೆ, ನಾನು ಹೇಳಿದೆ ಲಕ್ಷಣಗಳು, ತುಂಬ ಯೋನಿ ಮಾರ್ಗದಲ್ಲಿ ಸ್ರಾವ ಇದೆ, ಕೀವು ತುಂಬಿಕೊಂಡಿದೆ, ದುರ್ವಾಸನೆ ಇದೆ, ಮುಟ್ಟು ಆಗ್ತಾ ಇಲ್ಲ, ಜಾಸ್ತಿ ಮುಟ್ಟು ಇಳಿಯ ವಯಸ್ಸಿನಲ್ಲಿ ಆಗ್ತಾ ಇದೆ, ಅಥವಾ ಬಿಳಿ ಮುಟ್ಟಾಗ್ತಾ ಇದೆ, ಅಥವಾ ಯಾವುದೋ ಸೋಂಕಿದೆ, ಈ ಥರದಿದ್ದಾಗ ಕ್ಯಾನ್ಸರ್ಗೆ ಸಂಬಂಧಪಟ್ಟಂತಹ ಕ್ಲಾರಿಟಿ ಕರ್ನಾಟಕ ಕ್ಯಾನ್ಸರ್ ಸೊಸೈಟಿ ಕೊಡುತ್ತೆ. ಬೇಗ ಪ್ರೋಗ್ರೆಸ್ ಆಗದೆ ಇರೋ ರೀತಿಯಲ್ಲಿ 2ನೇ ಸ್ಟೇಜು 3ನೇ ಸ್ಟೇಜು 4ನೇ ಸ್ಟೇಜ್ ಹೋಗದೆ ಪ್ರಾಥಮಿಕ ಹಂತದಲ್ಲಿ ಅದನ್ನು ಹೇಗೆ ನಿವಾರಣೆ ಮಾಡ್ಬೋದು, ನಿಯಂತ್ರಣ ಮಾಡ್ಬೋದು, ಹೇಗೆ ನಾವು ಬೆಂಬಲಕ್ಕೆ ನಿಲ್ಬೋದು ಅಂತ ಫಸ್ಟ್. ಹಾಗಾಗಿ ಅವೇರ್ನೆಸ್ ಅವ್ರಿಗೆ ಇಲ್ಲಿ ಮಾಹಿತಿ ಕೊಡ್ತೇವೆ. ಸಾರ್ವತ್ರಿಕವಾಗಿ ಕೆಲವೊಂದು ವೈಯಕ್ತಿಕವಾಗಿ ಇಲ್ಲಿ ಕೊಡ್ತೇವೆ. ಸಾರ್ವತ್ರಿಕವಾಗಿ ಅವೇರ್ನೆಸ್ ಟಾಕ್ಸ್ ನಾವು 50 ಜನದಿಂದ 5,000 ಜನರು ಮುಂದೆ ಕೂತಿದ್ದಾಗ ಅವ್ರಿಗೆ ನಮ್ಮ ಸ್ಲೈಡ್ ಶೋ ಆಗಿರ್ಬೋದು, ಪವರ್ ಪಾಯಿಂಟ್ ಪ್ರೆಸೆಂಟೇಷನ್ ಆಗಿರ್ಬೋದು, ವಿಡಿಯೋಸ್ ಆಗಿರ್ಬೋದು, ಬೇಸಿಕ್ 1-to-1 ಇಂದ ಹಿಡಿದು LED ಪ್ರೆಸೆಂಟೇಷನ್ಸ್ವರೆಗೂ ಅವ್ರಿಗೆ ಕೊಟ್ಟು
ಅವ್ರಿಗೆ ಮಾಹಿತಿಯನ್ನು ಕೊಟ್ಟು ಈ ಥರದ ಲಕ್ಷಣಗಳಿದೆ, ಈ ಲಕ್ಷಣ ನಿಮ್ಮಲ್ಲಿ ಏನೋ ಅಪ್ಪಿತಪ್ಪಿ ಇದ್ದಲ್ಲಿ ದಯಮಾಡಿ ಬನ್ನಿ. ಇಲ್ಲಿ ಬಂದಾಗ ಲಕ್ಷಣಗಳನ್ನ ದೃಢೀಕರಣ ಪಡಿಸ್ಕೊಂಡು ಮತ್ತಷ್ಟು ಮಗದಷ್ಟು ಅದನ್ನು ಪರಿಶೀಲಿಸಿ ಒಂದು ಗೈನಕಾಲಜಿಸ್ಟು, ಟೆಕ್ನಿಷಿಯನ್ನು, ಲೇಡಿ ಪೇಷಂಟ್ ಮೂವರೇ ಈ ರೂಮಲ್ಲಿ ಇರೋದ್ರಿಂದ ಅದರ ಸ್ಮಿಯರ್ನ ತೆಗೆದು ಪರೀಕ್ಷೆ ಕಳಿಸಿ ರಿಪೋರ್ಟ್ ಬಂದ ಮೇಲೆ ಆ್ಯಂಡ್ ವಿ ಆರ್ ಡೂಯಿಂಗ್ ಇಟ್ ಅಬ್ಸಲ್ಯೂಟ್ಲಿ ಫ್ರೀ ಆನ್ ಎವ್ರಿ ಸೆಕೆಂಡ್ ಸ್ಯಾಟರ್ಡೆ. ಸಂಪೂರ್ಣವಾಗಿ ಉಚಿತವಾಗಿ ಇಲ್ಲಿ ಮಾಡ್ತಾ ಇದ್ದೀವಿ. ಆ್ಯಂಡ್ ಕ್ಯಾಂಪುಗಳಲ್ಲಿ ಬೇರೆ ಬೇರೆ ಭಾಗಗಳು ಕರ್ನಾಟಕದ ಪೂರ್ತಿ ಮಾಡ್ತಾ ಇದ್ದೀವಿ. ಓ ವೆರಿ ನೈಸ್. ನೋಡಿ ಎಷ್ಟು ಚೆನ್ನಾಗಿದೆ. ದಯವಿಟ್ಟು ಎಲ್ಲರೂ ಕ್ಯಾನ್ಸರ್ ತಪಾಸಣೆ ಗಂಡಸರು ಮಾಡಿಸ್ಕೋಬೋದಾ? ಗಂಡಸರು ಮಾಡಿಸ್ಕೋಬೋದು, ಗರ್ಭಕಂಠದ್ದಲ್ಲ, ಬೇರೆ ಎಲ್ಲ ಮಾಡಿಸ್ಕೊ. ಸೊ ಸರ್, ಈಗ ಕ್ಯಾನ್ಸರ್ ಮೊದಲೇ ತಪಾಸಣೆ ಮಾಡಿಸ್ಕೊಂಡ್ರೆ ಗೊತ್ತಾಗ್ಬಿಡುತ್ತೆ, 90% ಗೊತ್ತಾಗ್ಬಿಡುತ್ತೆ ಅಲ್ವಾ? ಅದು 1% ಹಿಡನ್. ಅಂದರೆ ನಮ್ಮಲ್ಲಿ ಒಂದು ಉದಾಹರಣೆಗೆ ಮೊನ್ನೆ 26 ವರ್ಷದ ಮಹಿಳೆಗೆ ಯಾವುದೂ ಲಕ್ಷಣಗಳಿಲ್ಲದೆ ಇಲ್ಲಿ ಬಂದು ಸುಮ್ಮನೆ ಹಿಂಗೆ ತೋರಿಸ್ಕೊಂಡಾಗ ಏನೋ ಗಡ್ಡೆ ಇದೆ ಎದೆ ಭಾಗದಲ್ಲಿ ಅಂತ ಹೇಳಿ, ಅದು ಪುಟ್ಟ ಅಲ್ಸಂದೆ ಸೈಜ್ ಗಡ್ಡೆ, ಅದೇನು ಇರಲೇ ಬಿಡಿ ಪರವಾಗಿಲ್ಲ ಅಂತ ಪೇಷಂಟ್ ತನಗೆ ತಾನು ಧೈರ್ಯ ತೊಗೊಂಡ್ರು. ಒಂದ್ಸಲಿ ಮಾಡೋಣ, ಏನೋ ಇದೆ. ಇದಾದ ನಂತರ ಕೆಳಗಡೆ ನಮ್ಮ ಅಲ್ಟ್ರಾಸೌಂಡ್ ಸ್ಕ್ಯಾನಲ್ಲಿ ಅದಕ್ಕಂತ ವಿಶೇಷ ಒಂದು ಇನ್ಸ್ಟ್ರೂಮೆಂಟ್ ಇದೆ, ಅಲ್ಲಿ ಅದನ್ನು ಪರೀಕ್ಷೆ ಮಾಡಿ ಅಲ್ಲಿ ಬಯಾಪ್ಸಿ ಕೊಡಿಸಿ ಪಾಸಿಟಿವ್ ಬಂತು. ಸೊ ತ್ವರಿತವಾಗಿ 26 ವರ್ಷದ ಮಹಿಳೆಗೆ ಒಂದು ಬ್ರೆಸ್ಟ್ ಕ್ಯಾನ್ಸರ್ಗೆ ಸಂಪೂರ್ಣ ಬೆಂಬಲವನ್ನು ಕೊಡ್ತೀವಿ ಅಂದಾಗ ಬಹುಶಃ ರೆಸ್ಟ್ ಪಾರ್ಟ್ ಆಫ್ 100 years ಶಿ ಕ್ಯಾನ್ ಲಿವ್ ಅ ನಾರ್ಮಲ್ ಹೆಲ್ತಿ ಲೈಫ್. ಈಗೇನು ಆಪರೇಷನ್ ಮಾಡಿಸ್ಕೊಂಡ್ರಾ? ಆಪರೇಷನ್ ಆಗ್ತದೆ, ಆಪರೇಷನ್ ಆಗ್ತದೆ. ಅರ್ಲಿ ಸ್ಟೇಜ್ ಇದು, ಅರ್ಲಿ ಸ್ಟೇಜ್. ಓ ಮೇಡಮ್ ಏನಾದ್ರು ಗಮನಿಸಲಿಲ್ಲ ಅಂತಂದ್ರೆ ಹೋಯ್ತು, ದೊಡ್ಡದಾಗಿ ಎಲ್ಲ ಮಾಡಿ ಹಂತಕ್ಕೆ 3ನೇ ಹಂತಕ್ಕೆ ಅದೇ ದೊಡ್ಡದಾಗಿ ರಾಡಿಕಲ್ ಮ್ಯಾಸ್ಟೆಕ್ಟಮಿ, ಪಾರ್ಷಿಯಲ್ ಮ್ಯಾಸ್ಟೆಕ್ಟಮಿ, ಅನೇಕ ಅಂದರೆ ಪಾರ್ಷಿಯಲ್ ಪುಟ್ಟ ಭಾಗ ಮಾತ್ರ ತೆಗೆಯೋದು, ರಾಡಿಕಲ್ ಮ್ಯಾಸ್ಟೆಕ್ಟಮಿ ಪೂರ್ತಿ ಸ್ತನವನ್ನೇ ಕತ್ತರಿಸ್ತಕ್ಕಂಥದ್ದು. ಎಲ್ಲ ವಿಕಾರಗಳು, ಸಮಸ್ಯೆಗಳು, ವಿವರಣೆಗಳು ಎಲ್ಲವನ್ನು ತಡೆ ಹಿಡಿಯೋಕ್ಕೆ ಅವೇರ್ನೆಸ್ಸು, ಡಿಟೆಕ್ಷನ್ನು, ಪ್ರಿವೆನ್ಷನ್, ಇದು 3 ಸಕ್ಸಸ್ ಸೂತ್ರ. ದಯವಿಟ್ಟು ಎಲ್ಲರೂ ಬಂದು ಅರ್ಲಿ ಪರೀಕ್ಷೆ ಮಾಡಿಸ್ಕೊಳ್ಳಿ. ಇದು ನಮ್ಮ ಮ್ಯಾಮೋಗ್ರಫಿ ಮಿಷಿನ್ ಇವತ್ತು ಕ್ಯಾಂಪ್ ಹೋಗಿದೆ, ಇದು ದೊಡ್ಡ ಮಿಷಿನ್ ಇದೆ. ಅದು ಓಕೆ, ವಿಚ್ ಇಸ್ ಪೋರ್ಟಬಲ್. ಇದು ಇಂಪೋರ್ಟೆಡ್ ಮಿಷಿನ್, ಅಮೆರಿಕನ್ ಮಿಷಿನ್. ಉದಾಹರಣೆ ನಮ್ಮ ಬಡಾವಣೆಯಲ್ಲಿ 5 ಜನ ಹೆಣ್ಮಕ್ಳನ್ನ ಸೇರಿಸಿ ಮಾಡ್ರೆ ಬರ್ತೀರಾ? ನಾಳೆ ಬೆಳಗ್ಗೆ ಬರ್ತೀವಿ. ನಮ್ಗೆ ಡೇಟ್ಸ್ ಖಾಲಿ ಇರಬೇಕಷ್ಟೇ. ಅದೇ ನಿಮ್ಮ ಡೇಟ್ ಕೇಳ್ಕೊಂಡು ಫಿಕ್ಸ್ ಮಾಡಿ. 3 ರೂಮು ವಿತೌಟ್ ಕ್ಯಾಮ್ರಾ ಇರಬೇಕು. ಆಮೇಲೆ ಎಸಿನೂ ನಾವೇ ತರ್ತೀವಿ, ಅದಕ್ಕೆ ಮಿಷಿನ್ ಹೀಟ್ ಆಗಿಬಿಡುತ್ತೆ. 10 ಪೇಷಂಟ್ ಕುದ್ದೋಗ್ಬಿಡುತ್ತೆ ಮಿಷಿನ್ ಅದು. ಸೊ ಎಸಿನೂ ನಿಮ್ಮಲ್ಲಿ ಎಸಿ ಇದ್ರೆ ನಾವು ತರಲ್ಲ, ಇಲ್ಲಾಂದ್ರೆ ನಾವೇ ಎಸಿ ಪೋರ್ಟಬಲ್ ಎಸಿ ತರ್ತೀವಿ. ಎಸಿ ಓಕೆ. ಕಲಾ ಮಾಧ್ಯಮದ ಸಹಯೋಗದೊಂದಿಗೆನೇ ಮಾಡೋಣ. ಕಲಾ ಮಾಧ್ಯಮ ಸಹಯೋಗದೊಂದಿಗೆ ಅದನ್ನು ಹೇಳಬಿಡಿ. ನಮ್ಮ ಏರಿಯಾದಲ್ಲಿ ಉತ್ರಳ್ಳಿ ಅಲ್ಲ, ಎಲ್ಲೋದ್ರೂ ಮಾಡೋಣ. ಎಲ್ಲಿ ಬೇಕು, ಉತ್ರಳ್ಳಿಯಾಗಿ ಸೀಮಿತ ಆಗ್ತಾರೆ, ಅಲ್ಲಂತೂ ಮಾಡೋಣ. ಕಲಾ ಮಾಧ್ಯಮ ಸಹಯೋಗದೊಂದಿಗೆ ಬಡಾವಣೆಗಳಲ್ಲಿ ಮಾಡೋಣ. ಇವ್ರು ಡೇಟ್ ನಾವು ಕಾಂಟ್ರಿಬ್ಯೂಟ್ ಮಾಡೋಣ. ಉಳ್ಳವರು ಅಲ್ಲ, ಉಂಡೆ ಇಡ್ತೀವಲ್ಲ. ಪ್ಲೀಸ್. ಈಗ 6,000 ರೂಪಾಯಿ ಬರುತ್ತೆ ಇನ್ವೆಸ್ಟಿಗೇಷನ್ ಪುಕ್ಸಟ್ಟೆ ಮಾಡ್ತಿದ್ದಾಗ ಪೇಷಂಟ್ 100 ರೂಪಾಯಿ ಹಾಕಲ್ವಾ? ಹಾಕ್ತಾರೆ. ನಮಸ್ತೆ. ನಮಸ್ತೆ. ತಮ್ಮ ಹೆಸರು ಪರಿಚಯ? ಇದು ನನ್ನ ಹೆಸರು ನಾಗರತ್ನ ಅಂತ. ನಾನು ಕರ್ನಾಟಕ ಕ್ಯಾನ್ಸರ್ ಸೊಸೈಟಿಗೆ ಸೆಕ್ರೆಟ್ರಿ ಆಗಿದ್ದೀನಿ. 2ನೇ ಸರ್ತಿ. ಮೊದಲೊಂದು ಸಲ 25-30 ವರ್ಷದ ಕೆಳಗೆ ನಾನು ಸೆಕ್ರೆಟ್ರಿ ಆಗಿದ್ದಾಗ ಸಿಲ್ವರ್ ಜೂಬ್ಲಿ ಸೆಲೆಬ್ರೇಷನ್ ಮಾಡಿದ್ವಿ. ಆ ಸಮಯದಲ್ಲಿ ದೇವೇಗೌಡರು ಪ್ರೈಮ್ ಮಿನಿಸ್ಟರ್ ಆಗಿದ್ದರು. ಚೌಡಯ್ಯ ಮೆಮೋರಿಯಲ್ ಹಾಲಲ್ಲಿ ಸಿಲ್ವರ್ ಜೂಬ್ಲಿ ಫಂಕ್ಷನ್ ಮಾಡಿದಾಗ ದೇವೇಗೌಡರು ಬಂದಿದ್ದರು. ತುಂಬ ಚೆನ್ನಾಗಿ ನಡೀತು. ಅಷ್ಟಾದಮೇಲೆ ಮಧ್ಯದಲ್ಲಿ ವೈಸ್ ಪ್ರೆಸಿಡೆಂಟು, ಟ್ರೆಜರರು, ಸೆಕ್ರೆಟ್ರಿ ಎಲ್ಲ ಆಗಿದ್ದೆ. ಇವಾಗ ಇಲ್ಲಿಗೆ ಸೆಕ್ರೆಟ್ರಿ ಆಗಿ ಬಂದಿದ್ದೀನಿ. 2ನೇ ಸರ್ತಿ ಜಾಯಿಂಟ್ ಸೆಕ್ರೆಟ್ರಿ ಆಗಿದ್ದೆ. ಇವಾಗ ಸೆಕ್ರೆಟ್ರಿ ಆಗಿ 2ನೇ ಸರ್ತಿ ಬಂದು 1 ವರ್ಷ ಆಯಿತು. ಇವಾಗ ಡೊನೇಷನ್ ತರೋದಕ್ಕೆ ತುಂಬ ಪ್ರಯತ್ನ ಪಡ್ತಾ ಇದ್ದೀವಿ. ಒಂದಾದಮೇಲೆ ಒಂದು ತುಂಬ ಡೊನೇಷನ್ ತಂದು ಈ ಸಂಸ್ಥೆಯನ್ನು ಮುಂದಕ್ಕೆ ತರಬೇಕು, ಪ್ರಪಂಚದ ಎತ್ತರಕ್ಕೆ ತೊಗೊಂಡು ಹೋಗಬೇಕು, ಬೇರೆ ಸಂಸ್ಥೆಗಳ ಜೊತೆಗೆ ಆನ್ ಪಾರ್ ವಿತ್ ಅದರ್ ಆರ್ಗನೈಸೇಷನ್ಸ್ ತೊಗೊಂಬರ್ಬೇಕು ಅಂತ ನನ್ನ ಆಸೆ. ಇದು ಕರ್ನಾಟಕ ಕ್ಯಾನ್ಸರ್ ಸೊಸೈಟಿ ಜನರಿಂದ ಜನರಿಗೋಸ್ಕರ ಜನರಿಗಾಗಿ ಇರುವಂಥ ಸಂಸ್ಥೆ. ಇಲ್ಲಿ ಫ್ರೀಯಾಗಿ ಎಲ್ಲ ಥರವಾದ ಕ್ಯಾನ್ಸರ್ಗೂ ನಾವು ಸ್ಕ್ರೀನ್ ಮಾಡಿ ಅದನ್ನೆಲ್ಲನೂ ತಪಾಸಣೆ ಮಾಡಿ ಅಕಸ್ಮಾತ್ ಕಂಡುಹಿಡಿದ್ರೆ ಅದನ್ನು ಗೈನಕಾಲಜಿಸ್ಟ್ ಹತ್ರ ಪರೀಕ್ಷೆ ಮಾಡಿಸಿ ತಿರ್ಗಾ ಅವರು ಯಾರ ಹತ್ರದಿಂದ ಬಂದಿರ್ತಾರೋ ಆಂಕಾಲಜಿಸ್ಟ್ಗೂ ರೆಫರ್ ಮಾಡಿ ಆಮೇಲೆ ಯಾರಿಗೆ ಆ ಥರ ಸಿಕ್ಕಿರುತ್ತೋ ಅವರನ್ನು ಫಾಲೋ ಅಪ್ ಮಾಡಿ ಅವ್ರಿಗೆ ಉಚಿತವಾಗಿ ಅಥವಾ ಕಡಿಮೆ ಬೆಲೆಯಲ್ಲಿ ಟ್ರೀಟ್ಮೆಂಟ್ ಕೊಡಿಸೋದಕ್ಕೆ ವ್ಯವಸ್ಥೆ ಮಾಡಿಕೊಡ್ತೀವಿ. ಈ ಸಂಸ್ಥೆಗೆ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟಿಂದ ಡೊನೇಷನ್ಸ್ ಕೊಟ್ಟವ್ರಿಗೆ 50% ಡಿಡಕ್ಷನ್ ಸಿಗುತ್ತೆ. ಅದ್ರ ಜೊತೆಗೆ 12 year ರಿಜಿಸ್ಟ್ರೇಷನ್ ಇದೆ, ATG ರಿಜಿಸ್ಟ್ರೇಷನ್ ಇದೆ, FCRNಲ್ಲೂ ಇವಾಗ ರಿಜಿಸ್ಟರ್ ಮಾಡ್ಕೊಂಡಿದ್ದೀವಿ. ಫಾರಿನಿಂದನೂ ಫಂಡ್ಸ್ ಬರಬಹುದು ಇಲ್ಲಿಗೆ, ಅವ್ರಿಗೂ ಉಚಿತವಾಗಿ ಅದೇ 50% ಡಿಸ್ಕೌಂಟ್ ಸಿಗುತ್ತೆ. ತೆರಿಗೆ ವಿನಾಯಿತಿ? ತೆರಿಗೆ ವಿನಾಯಿತಿ ಓಕೆ 50% ಸಿಗುತ್ತೆ ATGನಲ್ಲಿ. ಓಕೆ. ಸೊ ದಾನಿಗಳು ಧಾರಾಳವಾಗಿ ನಮಗೆ ಡೊನೇಷನ್ ಕೊಡಬೇಕು ಅಂತ ನಾನು ಎಲ್ಲರ ಹತ್ರನೂ ರಿಕ್ವೆಸ್ಟ್ ಮಾಡ್ಕೋತೀನಿ. ಆಮೇಲೆ ಜೊತೆಗೆ ದೊಡ್ಡ ದೊಡ್ಡ ಸಂಸ್ಥೆಗಳವರು ನಮ್ಮನ್ನು ಕರೆದು ಅವ್ರ ಜೊತೆಗೆ ಸೇರಿಸ್ಕೊಂಡು ಇದು NGO
ದೊಡ್ಡ ದೊಡ್ಡ ಸಂಸ್ಥೆಯವರು, ಕಾರ್ಖಾನೆಗಳವರು, ಅವರು ಎಲ್ಲ ಸೇರಿ CSR ಫಂಡ್ ಅವ್ರ ಹತ್ರ ಇರುತ್ತೆ 2%. ಅವರದ್ದು ಟರ್ನ್ ಓವರ್ 1 ಕೋಟಿಗಿಂತ ಜಾಸ್ತಿ ಇರೋವಂಥವ್ರಿಗೆ CSR ಫಂಡ್ ಅಂತ ಕಂಪಲ್ಸರಿಯಾಗಿ ಮಾಡಿದ್ದಾರೆ. ಅದರಲ್ಲಿ ನಮಗೊಂದು ಸ್ವಲ್ಪ ಕೊಟ್ಟರೆ ನಮ್ಮಲ್ಲಿ ಬಡ ಪೇಷಂಟ್ಗಳು, ಕ್ಯಾನ್ಸರ್ ಪೇಷಂಟ್ಗಳು ಏನಿದ್ದಾರೆ, ಹಳ್ಳಿ ಕಡೆಯಿಂದ ಬಂದವ್ರಿಗೆ ಕಾಯಿಲೆಗಳಿಗೆ ದುಡ್ಡು ತೊಗೊಳಕ್ಕೆ ಗೊತ್ತಿರಲ್ಲ, ಅಂಥವ್ರಿಗೆಲ್ಲನೂ ನಾವು ಕರ್ಕೊಂಬಂದು ಇಲ್ಲಿ ಅವ್ರಿಗೆ ದಾರಿ ತೋರಿಸಿ ಕನ್ಸೆಷನಲ್ಲಿ ಅವ್ರಿಗೆ ಟ್ರೀಟ್ಮೆಂಟ್ ಕೊಡಿಸಿ ಕ್ಯಾನ್ಸರ್ಗೆ ಉಚಿತವಾಗಿ ಅವ್ರಿಗೆ ಎಷ್ಟಾಗುತ್ತೋ ಅಷ್ಟು ಸಹಾಯ ಮಾಡ್ತಾಯಿದ್ದೀವಿ. ಮಾಡಬೇಕು ಅಂತ ಆಸೆ, ಇನ್ನೂ ಜಾಸ್ತಿ ನಮಗೆ ಫಂಡ್ ಬಂದರೆ ನಾವು ಇನ್ನೂ ಎಲ್ಲರಿಗೂ ಸೇರಿಸ್ಕೊಂಡು ಅವ್ರಿಗೆಲ್ಲರಿಗೂ ಮಾಡಬೇಕು ಅನ್ನೋ ಆಸೆ ಇದೆ. ಹಳ್ಳಿಗೂ ಹೋಗಿ ನಾವು ಕ್ಯಾಂಪ್ ಮಾಡಿಬಿಟ್ಟು ಬರ್ತೀವಿ. ಅವ್ರು ಡೊನೇಷನ್ ಕೊಡಲಿ ಬಿಡಲಿ ಅದು ಬೇರೆ, ಫ್ರೀಯಾಗಿ ಮಾಡ್ತೀವಿ ಅಂತ ನಾವು ಅಂದ್ಕೊಂಡಿದ್ದೀವಿ. ಅಕಸ್ಮಾತ್ ಅವ್ರು ಕೊಟ್ಟರೆ ನಾವು ಸಂತೋಷವಾಗಿ ತೊಗೊಂಡು ರಸೀತಿ ಕೊಟ್ಟು ಅವ್ರಿಗೂ ಇನ್ಕಮ್ ಟ್ಯಾಕ್ಸಿಂದ ಉಚಿತವಾಗಿ ಅವರ 50% ಡಿಡಕ್ಷನ್ ಸಿಗುತ್ತೆ. ಕೇಳುವ ನಾಲಿಗೆಯಲ್ಲಿ ನಿಯತ್ತಿದ್ರೆ ಕೊಡುವ ಕೈಗೆ ಬರವಿಲ್ಲ ಅಂತಕ್ಕಂಥ ಒಂದು ಮಾತಿದೆ. ತುಂಬ ನಿಸ್ವಾರ್ಥವಾಗಿ ಮಾಡ್ತಕ್ಕಂಥ ಈ ಸೇವೆ ಕರ್ನಾಟಕ ಕ್ಯಾನ್ಸರ್ ಸೊಸೈಟಿ ವಿನಮ್ರವಾಗಿ ಪ್ರಾರ್ಥನೆ ಮಾಡ್ತಕ್ಕಂಥದ್ದು, ಕೈಲಾದಷ್ಟು ಆರ್ಥಿಕವಾಗಿ ನಮಗೆ ಬೆಂಬಲಕ್ಕೆ ನಿಲ್ಲಿ. FCRA, ATG, 12A ಅನೇಕವಾದಂಥ ವ್ಯವಸ್ಥೆಗಳಿರೋದ್ರಿಂದ ಅದು ನಿಮಗೂ ಅನುಕೂಲ ಆಗುತ್ತೆ. ಸೊಸೈಟಿಯ ಏಳಿಗೆ, ಅಭಿವೃದ್ಧಿ, ಬೆಳವಣಿಗೆ ಕೂಡ ತುಂಬ ಪೂರಕವಾಗುತ್ತೆ ಅಂತಕ್ಕಂಥದ್ದು ಒಂದು ಭಾಗ. ಆಮೇಲೆ CSR ಫಂಡ್ಸ್ನ ನಿರೀಕ್ಷೆ, ಅಪೇಕ್ಷೆಯಲ್ಲಿ ನಾವಿದ್ದೇವೆ. CSR ಫಂಡ್ಸು ಅನೇಕ ಸಂಸ್ಥೆಗಳಲ್ಲಿ ಸತ್ಪಾತ್ರರಿಗೆ ದಾನ ಮಾಡೋದು ಒಳ್ಳೆಯದು ಅಂತಕ್ಕಂಥ ನಾಣ್ಣುಡಿ ಇದ್ದೇ ಇದೆ. ಸತ್ಪಾತ್ರರಿಲ್ಲಿದ್ದಾರೆ. ಕರ್ನಾಟಕ ಕ್ಯಾನ್ಸರ್ ಸೊಸೈಟಿ ಆ ಸಂಸ್ಥೆ ಒಳ್ಳೆಯ ಯೋಗ್ಯ, ಅರ್ಹ, ತುಂಬ ಒಳ್ಳೆಯ ಕೆಲಸ ಮಾಡ್ತಕ್ಕಂಥ ಸಂಸ್ಥೆ ಅಂತ ತುಂಬ ಹೆಮ್ಮೆಯಿಂದ ಹಾಗೂ ವಿನಮ್ರತೆಯಿಂದ ನಾನು ಹೇಳ್ಕೊಳ್ತಕ್ಕಂಥ ಸ್ಥಿತಿಯಲ್ಲಿ ನಾವಿದ್ದೇವೆ. ದಯಮಾಡಿ ಕೃಪೆ ಮಾಡಿ ದಾನಿಗಳು, ಪೋಷಕರು ನಮಗೆ ಬೆಂಬಲವಾಗಿ ನಿಂತು ಕರ್ನಾಟಕ ಕ್ಯಾನ್ಸರ್ ಸೊಸೈಟಿನ ಮತ್ತಷ್ಟು ಮಗದಷ್ಟು ಬಲಪಡಿಸಬೇಕಾಗಿ ನಾನು ಕರ್ನಾಟಕ ಕ್ಯಾನ್ಸರ್ ಸೊಸೈಟಿ ಪರವಾಗಿ ವಿನಮ್ರವಾಗಿ ಪ್ರಾರ್ಥಿಸ್ತೇನೆ. ಸ್ನೇಹಿತರೆ, ಕಳೆದ 55 ವರ್ಷಗಳಿಂದ ಕರ್ನಾಟಕದಾದ್ಯಂತ ಲಕ್ಷಾಂತರ ಕ್ಯಾಂಪ್ಗಳನ್ನು ಮಾಡಿ, ಲಕ್ಷಾಂತರ ತಪಾಸಣೆಗಳನ್ನು ಮಾಡಿ, ಅದರಲ್ಲೂ ಬಹುತೇಕ ತಪಾಸಣೆಗಳನ್ನು ಉಚಿತವಾಗಿ ಮಾಡಿ, ಅನೇಕ ತಪಾಸಣೆಗಳನ್ನು ಬಹಳ ಕಡಿಮೆ ಬೆಲೆಗೆ ಮಾಡಿ ಕ್ಯಾನ್ಸರ್ ರೋಗವನ್ನು ದೂರ ಇಡೋದ್ರಲ್ಲಿ ಶ್ರಮಿಸ್ತಾ ಇರುವಂಥ ಸಂಸ್ಥೆ ಕರ್ನಾಟಕದ ಬೆಂಗಳೂರಿನಲ್ಲಿರುವಂತಹ ಕರ್ನಾಟಕ ಕ್ಯಾನ್ಸರ್ ಸೊಸೈಟಿ, ವೈಯಾಲಿಕಾವಲ್, ಬೆಂಗಳೂರು. ಸ್ನೇಹಿತರೆ, ಒಂದು ಸಂಸ್ಥೆ 55 ವರ್ಷ ಬಾಳಿಕೆ ಬರೋದು ಅಂದರೆ ಸುಮ್ಮನೆ ಇಲ್ಲ, ಅದರೊಳಗಡೆ ಸತ್ವ ಇರಬೇಕಾಗುತ್ತೆ. ಆ ರೀತಿಯ ಸತ್ವ, ನಿಸ್ವಾರ್ಥವಾದ ಸತ್ವ ಇರುವಂಥ ಕಾರಣಕ್ಕೆ ಈ ಸಂಸ್ಥೆ ಇಷ್ಟು ವರ್ಷ ನಡ್ಕೊಂಡ್ಬಂದಿರೋದು. ಈ ಸಂಸ್ಥೆ ಒಂದು ಲಾಭರಹಿತ ಸಂಸ್ಥೆ, ಅಂದರೆ ಒಂದು NGO. ಇದಕ್ಕೆ ಉದಾರವಾಗಿ ದೇಣಿಗೆಗಳನ್ನು, ಡೊನೇಷನ್ಸ್ಗಳನ್ನು ನೀಡುವ ಮೂಲಕ, ಅದು ವೈಯಕ್ತಿಕವಾಗಿ ಇಂಡಿವಿಜುವಲ್ಸ್ ಆಗ್ಬೋದು, ಕಾರ್ಪೊರೇಟ್ಸ್ ಆಗ್ಬೋದು, ಅಥವಾ ಬೇರೆ ಬೇರೆ ಸಂಘ ಸಂಸ್ಥೆಗಳಾಗ್ಬೋದು, ಇವರಿಗೆ ದಾನವನ್ನು ಮಾಡೋ ಮೂಲಕ ಲಕ್ಷಾಂತರ ಜನರನ್ನು ತಲುಪಿರುವ ಈ ಸಂಸ್ಥೆ ಕೋಟ್ಯಾಂತರ ಜನರನ್ನು ತಲುಪಲಿ ಅಂತ ಆ ಒಂದು ಪುಣ್ಯದ ಕೆಲಸಕ್ಕೆ ನೀವು ಭಾಗಿಯಾಗಿ ಅಂತ ನಾನು ಕೇಳ್ಕೊತೀನಿ. ನೀವು ಕೊಡುವ ಪ್ರತಿ ಪೈಸೆ ಯಾರ ಜೇಬಿಗೂ ಹೋಗೋದಿಲ್ಲ, ರೋಗಿಯ ರೋಗ ಉಪಶಮನಕ್ಕೆ ಹೋಗುತ್ತೆ ಅನ್ನೋದು ಬಹಳ ಮುಖ್ಯವಾದ ವಿಚಾರ. ಸಹಾಯ ಮಾಡೋಣ, ನಾವು ಮಾಡ್ತೇವೆ, ಖಂಡಿತ ನೀವು ಮಾಡಿ. ಈ ಸಂಸ್ಥೆಗೆ ಶುಭವಾಗಲಿ ಸರ್. ಅಷ್ಟೇ ಅಲ್ಲೇ ಇನ್ಯಾವುದಾದ್ರು ಶ್ರೀಸಾಮಾನ್ಯ ನಮ್ಮ ಜೊತೆ ಕೈ ಜೋಡಿಸ್ಬೇಕು, ಕ್ಯಾಂಪನ್ನು ಆರ್ಗನೈಸ್ ಮಾಡಬೇಕು, ಅವೇರ್ನೆಸ್ ಟಾಕ್ಸನ್ನು ಮಾಡಬೇಕು, ಮ್ಯಾಮೋಗ್ರಫಿಯಿಂದ ಮೊದಲುಗೊಂಡು ಸ್ತನ ಕ್ಯಾನ್ಸರು ಅಥವಾ ಗರ್ಭಕೋಶದ ಕಂಠದ ಕ್ಯಾನ್ಸರ್ನ ಅಥವಾ ಓರಲ್ ಕ್ಯಾನ್ಸರ್ನ ಪತ್ತೆ ಹಚ್ಚತಕ್ಕಂಥ ನಿಟ್ಟಿನಲ್ಲಿ ನಾವು ಅವ್ರಿಗೆ ಬೆಂಬಲವಾಗಿ ನಿಲ್ಲಬೇಕು ಅಂದಾಗ ನಾನು ಕೆಳಗೆ ಕಾಣಿಸ್ತಕ್ಕಂಥ ನಮ್ಮ ಟೋಲ್ ಫ್ರೀ ನಂಬರು, ಕಾಲ್ ಸೆಂಟರ್ ನಂಬರ್ನ ಕೊಟ್ಟಿರ್ತೀನಿ. ಖಂಡಿತ ನೀವು ಕರೆ ಮಾಡ್ಬೋದು. ತಮ್ಮ ಜಿಜ್ಞಾಸೆಗಳು ಏನೇ ಇದ್ದರೂ ಪರಿಹರಿಸ್ಕೊಳ್ಬೋದು. ನಮ್ಮ ವಿಳಾಸ ಕರ್ನಾಟಕ ಕ್ಯಾನ್ಸರ್ ಸೊಸೈಟಿ, 11th B ಕ್ರಾಸ್, ವೈಯಾಲಿಕಾವಲ್, ಮಲ್ಲೇಶ್ವರಂ, ಬೆಂಗಳೂರಿನಲ್ಲಿದೆ. ನೀವು ಕರೆ ಮಾಡಿ ದಯಮಾಡಿ ಬರ್ಬೋದು, ನಮ್ಮನ್ನು ಭೇಟಿ ಮಾಡ್ಬೋದು. ತಮ್ಮ ಯಾವುದೇ ಸಂದೇಹಗಳಿದ್ದರೂ ನಮ್ಮ ಶಕ್ತಿ ಮೀರಿ ಅದನ್ನು ಪೂರಕವಾಗಿ ಉತ್ತರ ಕೊಡ್ತಕ್ಕಂಥ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡ್ತೇವೆ. ಇನ್ನೊಂದು ವಿಶೇಷವಾದಂಥ ಪ್ರಾರ್ಥನೆ, ಎಷ್ಟೋ ಜನ ಡಾಕ್ಟರ್ಸ್ಗೆ ಸಬ್ಸಿಡೈಸ್ ರೇಟಲ್ಲೋ ಅಥವಾ ಫ್ರೀಯಾಗೋ ಚಿಕಿತ್ಸೆ ಆಗಬೇಕು, ತಮ್ಮ ಪೇಷೆಂಟ್ ಸಿಕ್ಕಂಥ ಇಂಗಿತ ಇದೆ. ಖಂಡಿತವಾಗಲೂ ಎಲ್ಲ ಕಾಲದಲ್ಲೂ ಇತ್ತು, ಇವತ್ತು ಸ್ವಲ್ಪ ಕಡಿಮೆ ಆಗಿದೆ. ಆದರೆ ಬಡ ಪೇಷಂಟ್ಸ್ಗೆ ಕಾಳಜಿ ಮಾಡ್ತಕ್ಕಂಥ ಡಾಕ್ಟ್ರುಗಳಿಗೆ ಯಾವ ಕೊರತೆಯೂ ಇವತ್ತಿಗಿಲ್ಲ. ಅಂಥ ತುಂಬ ಕಡು ಕಷ್ಟದಲ್ಲಿರ್ತಕ್ಕಂಥ ಬಡ ಪೇಷಂಟ್ಗೆ ಏನಾದರೂ ರಿಯಾಯಿತಿ ದರದಲ್ಲಿ ಆಗಬೇಕು ಅಥವಾ ನಮ್ಮಲ್ಲಿರ್ತಕ್ಕಂಥ ಉಚಿತ ಸೇವಾ ಸೌಲಭ್ಯಗಳನ್ನು ಬಳಸ್ಕೊಳ್ಬೇಕು ಅಂದರೆ ಜನರಲ್ ಪ್ರಾಕ್ಟೀಷನರ್ಸಿಂದ ಹಿಡಿದು ಸೂಪರ್ ಸ್ಪೆಷಾಲಿಟಿ ಆಂಕಾಲಜಿಸ್ಟ್ನವರೆಗೂ ಕರ್ನಾಟಕ ಕ್ಯಾನ್ಸರ್ ಸೊಸೈಟಿಯ ಬಾಗಿಲು ಮುಕ್ತವಾಗಿ ಅವರಿಗೆ ತೆಗೆದಿರುತ್ತೆ. ಅವರು ನಮ್ಮನ್ನು ಬಳಸ್ಕೊಳ್ಬೇಕು. ಜೊತೆಗೆ ನಮಗೆ ಬೆಂಬಲವಾಗಿರತಕ್ಕಂಥ ವಿನಮ್ರ ಪ್ರಾರ್ಥನೆ, ಸೇವೆ ನಿರಂತರ, ನಿತ್ಯಗತ್ಯ ಮತ್ತು ದೀರ್ಘಕಾಲೀನವಾಗಿ ಆಗಲಿ ಅಂತಕ್ಕಂಥ ಅಪೇಕ್ಷೆ, ನಿರೀಕ್ಷೆಯೊಂದಿಗೆ ನನ್ನ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದೇನೆ. ಹಿಂದೆ ಜನ ನಮ್ಮ ಜೊತೆಗಿದ್ದಾರೆ, ಮುಂದೆ ಕೂಡ ಎಲ್ಲ ಕಲಾ ಮಾಧ್ಯಮದ ವೀಕ್ಷಕರು ನಮ್ಮ ಜೊತೆಗೆ ಇರ್ತಾರೆ ಅಂತಕ್ಕಂಥ ಆಶಾಭಾವನೆಯೊಂದಿಗೆ ವಿನಮ್ರವಾದಂತಹ ಪ್ರಾರ್ಥನೆ. ನಾವು ನಿಮ್ಮೊಂದಿಗೆ, ನೀವು ನಮ್ಮೊಂದಿಗೆ. ನಮಸ್ಕಾರ. ನಮಸ್ಕಾರ. ಆಮೇಲೆ ನಾನು ಪ್ರತಿಯೊಬ್ಬ ಪುರುಷ, ಮಹಿಳೆ, ಪ್ರತಿಯೊಬ್ಬ ನಾಗರಿಕರಲ್ಲೂ ಕೇಳ್ಕೊಳ್ಳೋದೇನು ಅಂತಂದರೆ, ಉಪೇಕ್ಷೆ ಬೇಡ.
ಪ್ರಿವೆನ್ಷನ್ ಇಸ್ ಬೆಟರ್ ದ್ಯಾನ್ ಕ್ಯೂರ್, ವೆಲ್ನೆಸ್ ಇಸ್ ಬೆಟರ್ ದ್ಯಾನ್ ಇಲ್ನೆಸ್ ಅಂತ ನಮ್ಮ ವೈದ್ಯರು ಹೇಳ್ತಿರ್ತಾರೆ. ಹಾಗಾಗಿ ನಾವು ಕಾಯಿಲೆ ಬಂದ ಮೇಲೆ ಅದರ ಚಿಕಿತ್ಸೆಗೆ ಓಡಾಡೋ ಬದಲು ಕಾಯಿಲೆ ಬರೋಕ್ಕೆ ಮೊದಲೇ ತಪಾಸಣೆಗೆ ಓಡಾಡೋದು ಒಳ್ಳೆಯದು. ಆ ಕೆಲಸ ಮೊದಲು ಮಾಡೋಣ, ಮನೆಗಳಿಂದ ಹೊರಬಂದು ಈ ಥರ ಸಂಸ್ಥೆಗಳಿಗೆ ಬಂದು ಪ್ರಯೋಜನ ಪಡ್ಕೊಳ್ಳೋಣ ಅನ್ನೋದು ನನ್ನ ಮನವಿ. ಬಹಳ ಮುಖ್ಯವಾಗಿ ಈ ಕೆಳಗಡೆ ಕಾಣ್ತಾ ಇರುವಂಥ ನಂಬರ್ಗೆ ನೀವು ಕರೆ ಮಾಡಿದ್ರೆ ಪ್ರತಿ 2ನೇ ಶನಿವಾರ ಸೆಕೆಂಡ್ ಸ್ಯಾಟರ್ಡೇ ಇಲ್ಲಿ ಸಂಪೂರ್ಣ ಉಚಿತ, 1 ಪೈಸೆ ಯಾರೂ ಕೇಳೋದಿಲ್ಲ. ಇಲ್ಲಿ ಸಂಪೂರ್ಣ ಉಚಿತವಾಗಿ ನಿಮಗೆ ಕ್ಯಾನ್ಸರ್ ತಪಾಸಣೆ ನಡೆಯುತ್ತಿಲ್ಲಿ. ಸೊ ಹಾಗಾಗಿ ಬನ್ನಿ, ಉಚಿತವಾಗಿ ಈ ಸೇವೆಗಳನ್ನು ಪಡ್ಕೊಳ್ಳಿ. ಕ್ಯಾನ್ಸರ್ ಇಲ್ಲ ಅಂತಂದರೆ ಮನೇಲಿ ಹಬ್ಬ ಮಾಡ್ಕೊಂಡು ಊಟ ಮಾಡಿ. ಇದ್ರೂ ಚಿಂತೆ ಮಾಡಬೇಡಿ, ಯಾಕಂದರೆ ನೀವು ಬೇಗ ಬಂದು ನೀವೇ ತಪಾಸಣೆ ಮಾಡ್ತೀರಿ, ವಿಚ್ ಈಸ್ ಕ್ಯೂರಬಲ್, ಬೇಗ ಡಿಟೆಕ್ಟ್ ಆದರೆ ಕ್ಯಾನ್ಸರು ಅಂತಲೂ ಕೂಡ ನೀವು ಹಬ್ಬ ಮಾಡೋಕ್ಕೆ ಅವಕಾಶ ಇದೆ. ಹಾಗಾಗಿ ಬನ್ನಿ, ಇದರ ಸದುಪಯೋಗ ಪಡಿಸ್ಕೊಳ್ಳಿ. ಬೆಳಗ್ಗೆ 9:30 ಮಧ್ಯಾಹ್ನ 1 ಗಂಟೆ ತನಕ ಈ ಸೇವೆ ಇರುತ್ತೆ ಪ್ರತಿ ಸೆಕೆಂಡ್ ಸ್ಯಾಟರ್ಡೆ.